ಎಷ್ಟು ರಸಭರಿತವಾಗಿ ಕಾಣ್ತದೆ ಸರ್ ರಸದೂಟ. ನೋಡ್ರಿ ಹೆಂಗಿರ್ತದೆ. ಇದೇ ಕೋತಿ ಆಹಾರ ನೀವು ಹೇಳೋದು. ಎಸ್. ಇವತ್ತು 4 ಕಿಲೋಮೀಟರ್ ಎವ್ರಿ ಡೇ ನಡೀತೇವೆ. ಅವಾಗಿಂದ ಶುರು ಮಾಡ್ಯಾರ ಸರ್ ಮಂಕಿ ಡಯಟ್. ಹೆಂಗ್ ಕಾಣ್ತಿದೆ ನೋಡಿ. ಈ ಶೂಟಿಂಗ್ ಆಗೋ ಸಮಯಕ್ಕೆ ನೀವು ಆಕ್ಚುಲಿ ಮಂಕಿ ಡಯಟ್ ಅಲ್ಲಿ ಇದ್ದೀರಾ ಲಾಸ್ಟ್ 15 ದಿನದಿಂದ. ಲಂಗ್ ಕ್ಯಾನ್ಸರ್ ಅಂತ ಬಂದಿದ್ರಿ. ಒಂದೂವರೆ ತಿಂಗಳು ತಗೊಂಡ ಸರ್. ತುಂಬಾ ಚೇಂಜಸ್ ಕಂಡಿದ್ದಾರೆ. ಈಗಲೂ ದಿನಕ್ಕೆ 4 ಕಿಲೋಮೀಟರ್ ವಾಕಿಂಗ್ ಮಾಡ್ತಾರೆ ಸರ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. 74ನೇ ವಯಸ್ಸಲ್ಲಿ ಬರಬಾರ್ದು ಇವೆಲ್ಲ ಕಾಯಿಲೆಗಳು. ಅದರಲ್ಲೂ ಲಂಗ್ಸಲ್ಲಿ ಟ್ಯೂಮರು ಆಪರೇಷನ್ ಮಾಡಲೇಬೇಕು ತೆಗಿಲೇಬೇಕು ಅಂತ ಹೇಳಿದಾಗ ಫಸ್ಟು ಹಣ ಒಂದು ಖರ್ಚಾಗತ್ತೆ ಸರ್. ನೀವೇ ಹೇಳ್ಬೇಕು ಆ ಸ್ಟೋರಿ ಹೇಗೆ ವಿದಿನ್ ನೋಡಿ. ಅವರು ಈಗ ಇನ್ನೂ ಸ್ವಲ್ಪ ನೋವಿದೆ, ಮತ್ತೆ ರೈಟ್ ಸೈಡು ಮಲ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಕಂಟಿನ್ಯೂ ಮಾಡೋದಕ್ಕೆ ನನ್ನ ಭೇಟಿ ಮಾಡಕ್ಕೆ ಬಂದಿದ್ರು. ಸೊ ನಾನು ಬಂದಾಗ ಒಂದೇ ಕ್ವಶನ್ ಕೇಳ್ತೀನಿ, ಏನಾದರೂ 0.5% ಆದರೆ ಏನಾದರೂ ಚೆನ್ನಾಗಿದೆ ಅಂತ ಕೇಳ್ತೀನಿ ಫಸ್ಟ್ ವರ್ಡ್. ನನಗೇನಂದ್ರೆ ಮತ್ತೆ ತಗೊಳ್ಳೋ ಸುಮ್ಮನೆ ವೇಸ್ಟ್ ಆಫ್ ಮನಿ ತಗೊಳ್ಳಬಾರ್ದು ಟ್ರೀಟ್ಮೆಂಟು. ಸೊ ಇದು ಎಷ್ಟು ದಿನಗಳ ನಂತರ ಬಂದರು ಸರ್? 2 months ಆದಮೇಲೆ. 2 months ಆದಮೇಲೆ ನೀವು ಟ್ರೀಟ್ಮೆಂಟ್ ಶುರು ಮಾಡಿ ಬಂದರು. ಸೊ ನಾನು ಅದು ಕೇಳಿದೆ ಇಮಿಡಿಯೇಟ್ಲಿ. ಸರ್ ಇಲ್ಲ ಸರ್, ಮೊದಲು ನಡೆಕೆ ಆಗ್ತಾ ಇರಲಿಲ್ಲ, ಆಮೇಲೆ ಯಾವಾಗಲೂ ನೋವು. ಇವತ್ತು 4 ಕಿಲೋಮೀಟರ್ ಎವ್ರಿ ಡೇ ನಡೀತೇವೆ. ಅಷ್ಟು ಚೆನ್ನಾಗಿದ್ದಾರೆ. ಆವಾಗ ಹೇಳಿದ ಸ್ಟೋರಿ, 30 ಕೀಮೋ ಆಗಿದೆ, ಮತ್ತೆ ಅದು ಟ್ಯೂಮರು ಹಂಗಿದೆ ಸೈಜು, ಅದನ್ನು ತೆಗಿಬೇಕು. ಅದಕ್ಕೆ ತೆಗಿಬೇಕು ಅಂತಂದರೆ ಒಂದು 5 ಇಂಜೆಕ್ಷನ್ ಹಾಕ್ಬೇಕಾಗ್ತದೆ. ಒಂದೊಂದು ಇಂಜೆಕ್ಷನ್ಗೆ 25 ಸಾವಿರ ಆಗ್ತೈತೆ. ಅದಾದಮೇಲೆ ಮತ್ತು ಪ್ರೊಸೀಜರ್ ಇದೆ ಅಂದಾಗ ಅವರು ಇಷ್ಟು ವಯಸ್ಸಿನಲ್ಲಿ ಈ ರೀತಿ ಇದೆ. ಅದು ಅವರು ಹೇಳ್ತಾರೆ. ಯಾರು ಗ್ಯಾರಂಟಿಯಿಂದ ನಾನು ಹೇಳಕ್ಕಾಗಲ್ಲ, ಯಾರು ಹೇಳಕ್ಕಾಗಲ್ಲ. ಆಮೇಲೆ ಆ ವಯಸ್ಸಿಗೆ ಅದು ತೊಂದರೆ ಕೊಡ್ಬೋದು ಅವ್ರಿಗೆ ಅಷ್ಟೆಲ್ಲ. ಸೊ ಇಷ್ಟೆಲ್ಲ ಮಾಡಿದ್ರು ಆಗ್ತದೆ, ನಾವು ಹೇಳಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಆ ಟೈಮ್ ನನ್ನ ಹತ್ರ ಬಂದಿದ್ದಾರೆ. ನನ್ನ ಹತ್ರ ಬಂದು ಸ್ಟ್ರಕ್ಚರ್ಡ್ ಇದು, ಅದರಲ್ಲಿ ಇನ್ ಬಿಟ್ವೀನ್ ಏನೋ ಕಣ್ಣದೇನೋ ಆಪರೇಷನ್ಸ್ ಇದ್ದಾಗ ಸ್ವಲ್ಪ ದಿನ ಅವರು ನಂದು ಆಹಾರ ಪದ್ಧತಿನ ಮಾಡಿಲ್ಲ. ಇಲ್ಲ ಅಂದರೆ ಆಲ್ಮೋಸ್ಟ್ 1.5 ತಿಂಗಳು ಮಾಡಿದ್ದೇನೆ ಅಂತ ಅವ್ರ ಮಗ ಹೇಳ್ತಾರೆ. ಹೆಂಗಿದ್ದಾರೆ ಅಂದರೆ ಒಳ್ಳೆ ಚೆನ್ನಾಗಿದ್ದಾರೆ. ಸೊ ಅಷ್ಟು ಚೆನ್ನಾಗಿದ್ದಾರೆ. ಇನ್ನು ಅವರಿಗೆ ಸ್ವಲ್ಪ ನೋವಿದೆ, ಬಟ್ ನಡೆಯೋಕ್ಕಾಗ್ತಾ ಇರಲಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ, ಅದರಲ್ಲಿಂದ ದೂರ ಆಗಿದ್ದಾರೆ. ಅವ್ರಿಗೆ ಅದು ಗೊತ್ತಾಗಿದ್ದು ಯಾವಾಗ? ಆಮೇಲೆ ಎಷ್ಟು ದಿನ ಅವ್ರು ಬೇರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು? ಸೊ ಅವರು 1 ತಿಂಗಳು ತಗೊಂಡಿದ್ದಾರೆ, ಹಳೆ ಟ್ರೀಟ್ಮೆಂಟ್. 1.5 ತಿಂಗಳು ತಗೊಂಡಿದ್ದಾರೆ. ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಆಹಾರ ಪದ್ಧತಿ ಏನು ಅದು ಮಾಡಿದ್ದಾರೆ. ಅನ್ಥಿಂಕಬಲ್ ರಿಸಲ್ಟ್ಸ್. ಲಂಗ್ ಡಿಸಾರ್ಡರ್ಸ್ ತುಂಬ ನೋಡಿದ್ದೀನಿ. ಏನು ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅವರೇ ಚೆನ್ನಾಗ್ತಾ ಇದ್ದಾರೆ. ಸೊ ಇದಂತೂ ತುಂಬ ಚೆನ್ನಾಗಿದ್ದಾರೆ. ಏನು ಸರ್ ಇವ್ರ ಹೆಸರು? ಇವ್ರ ಹೆಸರು ಬಸವರಾಜು ಅಂತ, 74+, ಮೈಸೂರು ಕಡೆನವರು. ನನ್ನಲ್ಲಿ ವೆರಿ ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ. ಯಾವುದೇ ಕ್ಯಾನ್ಸರ್ ಅಲ್ಲಿ ಗ್ಯಾಸ್ಟ್ರೋ ಕೇರು, ಇಮ್ಯೂನ್ ಕೇರು, ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು, ಮತ್ತು ಗ್ರಾವ್ಯುಲರ್ ಕ್ಯಾಪ್ಸೂಲ್ಸ್, ಸಮ್ಟೈಮ್ ಎಡಿಮ್ಯಾಕ್ಸ್ ಪೌಡರ್ ಬೆಳಗ್ಗೆ ಮತ್ತು ಸಂಜೆ. ಲಿವರ್ ಕ್ಯಾನ್ಸರ್ ಇತ್ತಂದ್ರೆ ಲಿವರ್ದೊಂದು ಮಧ್ಯಾಹ್ನ ಆ್ಯಡ್ ಮಾಡ್ತೀವಿ. ಆಮೇಲೆ ಸ್ವಚ್ಛವಾಗಿ ಕ್ಲಿಯರಾಗಿ ಹೇಳ್ತೀನಿ, ಕೋತಿ ಆಹಾರ ಪದ್ಧತಿ ಮಾಡಬೇಕು. ಕೋತಿ ಆಹಾರ, ಮಂಕಿ ಡಯಟ್ ಅಂದರೆ ಬೇಯಿಸದೇ ಇರೋ ಆಹಾರ. ಅದರಲ್ಲಿ ಕೆಲವರು ಹೇಳ್ತಾರೆ, ಸರ್ ಎಲ್ಲದನ್ನ ಬೇಯಿಸದೇ ಇರೋ ತರಕಾರಿ ತಿನ್ರಿ ಅಂತ. ನಾನೇನು ಬೀನ್ಸ್ ತಿನ್ರಿ ಅಂತ ಹೇಳಲ್ಲ, ಆಮೇಲೆ ಕ್ಯಾಬೇಜ್ ತಿನ್ರಿ ಅಂತ ಹೇಳಲ್ಲ, ಹೀರೆಕಾಯಿ ಸೂರೆಕಾಯಿ ತಿನ್ರಿ ಅಂತ ಹೇಳಲ್ಲ. ನಾನು ಹೇಳೋದು ಸಲಾಡ್. ಆಮೇಲೆ ಎಷ್ಟಿದೆ ಅನ್ಕೋ ಕೊಡಿ. ಈಗ ನಾನು ಮಾಡ್ತಾ ಇದ್ದೀನಿ. ಹೌದೇ ನಾನು ಹೇಳ್ಬೇಕಂತ ಮಾಡಿದ್ದೆ. ನಾವು ಒಂದು ಲಾಸ್ಟ್ ಶೂಟಿಂಗ್ 1 ತಿಂಗಳಾಯ್ತು ಬಂದು. ಇವಾಗ ಅವಾಗಿಂದ ಶುರು ಮಾಡ್ಯಾರ ಸರ್ ಮಂಕಿ ಡಯಟ್. ಹೆಂಗ್ ಕಾಣ್ತಿದೆ ನೋಡಿ. 1 ತಿಂಗಳು 18 ದಿನ ಹಿಂದೆ ಬಂದಿದ್ರಿ. 15 ದಿನದಿಂದ ಒಂದು ಶೂಟಿಂಗ್ ಆಗಿತ್ತು. ಬಂದಿದ್ರಿ. ಸೊ ಅವಾಗ ಶುರು ಮಾಡಿದ್ವಿ. ಇವತ್ತು 18-19 ದಿನ ನೋಡಿ. ಎನರ್ಜಿ ಲೆವೆಲ್ ಎಲ್ಲ ಇದೆ, ಏನೇನೂ ಇಲ್ಲ. ಮುಖದಲ್ಲಿ ಗ್ಲೋ ಇದೆ, ಡಿಫ್ರೆನ್ಸ್ ಇದೆ ಬಾಡಿ ಸ್ಟ್ರಕ್ಚರ್ ಅಲ್ಲಿ. ಸೊ ಅದನ್ನ ವಿತ್ ಕೋಕೋನಟ್, ಆಮೇಲೆ ಮಾಮೂಲಿ. ಆಮೇಲೆ ಒಂದು ಬೆಸ್ಟ್ ಥಿಂಗ್ ಏನು ಮಾಡಿದೆ ಅಂತಂದರೆ, ಇದು ಏನು ಹೆಸರು ಬೇಳೆ ಕೋಸಂಬರಿ ವಿತ್ ಮೊಸರು.
ವಿತ್ ಡ್ರೈ ಫ್ರೂಟ್ಸ್. ಈ ರಾತ್ರಿ ಊಟ ಮಾಡೋಕ್ಕಾಗಲ್ಲ, ಈ ಬಿಲೀವ್ ಮಿ ಆರ್ ನಾಟ್, ನಾನು ಜೋಕ್ ಮಾಡ್ತಾ ಇಲ್ಲ. ಆ ರೀತಿ ಶಕ್ತಿ ಬರ್ತದೆ ಈ ಅನ್ಕುಕ್ಡ್ ಡಯಟಲ್ಲಿ. ಬೇಯಿಸದೇ ಇರೋ ಆಹಾರನ ನೀವು ತಿಂದು ನಮ್ಮ ಎದುರಿಗೆ ಕೂತ್ಕೊಂಡಿದ್ದೀರಿ ನೋಡಿ, ಎಷ್ಟು ಗ್ಲೋ ಇದೆ, ಹಾಗೆ ಇದೆ, ಎನರ್ಜಿ ಲೆವೆಲ್ ಹಂಗೆ ಇದೆ. ಒಂದು 14 ಅವರ್ಸ್ ಮಾಡ್ತೀರಿ ಕೆಲಸ ಸರ್ ಪರ್ ಡೇ? ಮೋರ್ ದೆನ್ 14 ಅವರ್ಸ್. ಹೌದು, ನನಗೆ ಖುಷಿ ಆಗುತ್ತೆ ಕೆಲಸ. ಅದಕ್ಕೆ ಆ ಬುಕ್ಕಲ್ಲಿ ಒಂದು ಬುಕ್ ರಿಲೀಸ್ ಮಾಡಿದ್ವಿ, ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಅದರಲ್ಲಿ ರೀಡಿಫೈನಿಂಗ್ ಮೆಡಿಕಲ್ ಸೈನ್ಸ್ ಅಂತ ಬರೆದಿದ್ದೀನಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಬರೆದಿದ್ದೀನಿ, ರೀಡ್ ಒನ್ಸ್ ಟು ನೋ ಯುವರ್ ಇಡನ್ ಪವರ್ ಇನ್ ಯುವರ್ ಬಾಡಿ ಅಂತ. ನಿಮ್ಮ ಬಾಡಿನಲ್ಲಿ ಹುಟ್ಟೋದು ಆಕ್ಸಿಡೆಂಟಲ್, ಬಟ್ ಡೆತ್ ಈಸ್ ಶೂರ್ ಶಾಟ್. 1000 ವರ್ಷ ಬದುಕ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ, ಯಾವ ಬೇಕಾದ್ರೂ ಹೋಗ್ಬೋದು. ಆದರೆ ನಾವೇನು ಮಾಡಿದ್ದೀವಿ ಅದನ್ನು ಬುಕ್ಕಲ್ಲಿ ತಂದುಬಿಟ್ರೆ ಅದರಲ್ಲಿ ಪರ್ಮನೆಂಟ್ ಆಗಿರ್ತದೆ. ಏನು, ಯಾವ ರೀತಿ ಫುಡ್ ಹೆಂಗೆ ತಿನ್ನಬೇಕು, ಏನು ತಿನ್ನಬಾರ್ದು, ಎವ್ರಿಥಿಂಗ್ ಐ ಹ್ಯಾವ್ ರಿಟರ್ನ್. ಹೌ ಇಟ್ ಈಸ್ ವರ್ಕಿಂಗ್ ಇನ್ ಸೆಲ್ಯುಲಾರ್ ಲೆವೆಲ್. ಅವರು ನೀವು ಫುಡ್ ಪ್ಯಾಟ್ರನ್ನು ಚೇಂಜ್ ಮಾಡಿದ್ರಿ, ಎಲ್ಲ ಹೇಳಿದ್ರಿ. ಸೊ ಈಗ ನಮ್ಮ ವೀಕ್ಷಕ ಕಾಯ್ತಾ ಇರ್ತಾರೆ ನಿಮಗೆ, ಈ ವಾರದ ನಮ್ಮ ಅಡುಗೆ ರೆಸಿಪಿ ಏನು? ಸೊ ಅದನ್ನು ಏನು ಹೇಳ್ಬೋದು ಅಂತಂದರೆ, ಎಲ್ತಿ ಪೀನಟ್, ಕ್ರಂಚಿ ಪೀನಟ್ ಸಲಾಡ್ ಅನ್ಬೋದು. ಪೀನಟ್ ಸಲಾಡ್, ಕಡಲೆ ಬೀಜ ಸಲಾಡ್ ಇದು. ಓಕೆ, ಅದು ನೋಡೋಣ ಸರ್. ಹಾಗೆ ಇವ್ರದ್ದು ರೆಸ್ಟಿಮನಿ ಕೂಡ ನೋಡ್ಬಿಡೋಣ. ಎಸ್ ಎಸ್, ಎಲ್ಲ ಹೇಳ್ತಾರೆ ಏನು ಸರ್ ಬೇಯಿಸದೇ ಇರೋ ಆಹಾರ ತಿನ್ನಬೇಕು, ಮಂಕಿ ಡಯಟ್ ತಿನ್ನಬೇಕು, ಅದು ತರಕಾರಿ ತಿನ್ಬೇಕಂತ. ನಾನು ತರಕಾರಿ ತಿನ್ಬೇಕಂತ ಹೇಳಲ್ಲ, ಸಲಾಡ್ ತಿನ್ಬೇಕು ಅಂತ ಹೇಳ್ತೀನಿ. ಹೌದು, ಅದ್ರ ಜೊತೆನಲ್ಲಿ ಈಗ ನೆಲಗಡಲೆ ಉಳಿದಿರೋದು ಕಡಲೆ ಬೀಜದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಕಡಲೆ ಬೀಜ, ಆಮೇಲೆ ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಮತ್ತು ಶುಂಠಿ, ಮತ್ತು ಇದು ಕಿಮಿನ್ ಪೌಡರ್, ಯಾವುದು ಜೀರಿಗೆ ಪೌಡರು, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಸೊ ಇದು ಚಾಟ್ ಮಸಾಲ. ಕಡಲೆ ಬೀಜನ ಉರಿಬೇಕು, ಅದು ಸಿಪ್ಪೆಯಲ್ಲಿ ತೆಗೆದು ಕರೆಕ್ಟಾಗಿ ಇದು ಮಾಡ್ಕೊಬೇಕು. ಹುರ್ಕೊಂಡಿದ್ದೀವಿ ನಾವು ಸರ್? ಹೌದು, ಎಲ್ಲ ಮಾಡಿ ತಯಾರು ಮಾಡಿದೆ. ಆಮೇಲೆ ಇದನ್ನ ಚೆನ್ನಾಗಿ ತೊಳೆದು ಸ್ಕಿನ್ ಔಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಬೇಕು. ಟೊಮೆಟೊ, ಇದು ಈರುಳ್ಳಿ, ಇದನ್ನ ಸ್ವಲ್ಪ ಗ್ರೇಟ್ ಮಾಡ್ಕೊಳ್ಬೇಕು ಅಷ್ಟೇ, ಹಾಕೊಳ್ಳೋಕೆ. ಆಮೇಲೆ ಇದು ಬ್ಲ್ಯಾಕ್ ಸಾಲ್ಟ್, ಮತ್ತೆ ಇದು ಜೀರಿಗೆ ಪೌಡರ್ ಹುರಿದಿರೋದು. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ನಿಂಬೆಹಣ್ಣು ಎಡ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದ್ರ ಮೇಲೆ ಚಾಟ್ ಮಸಾಲ ಪೌಡರ್ ಇದಾಯ್ತಂದ್ರೆ ಬ್ಯೂಟಿಫುಲ್ ಆಗಿರ್ತದೆ. ಒಂದು ರೆಡಿ ಮಾಡೋಣ ಸರ್ ಪ್ಲೇಟ್? ಓಕೆ, 100%. ವಿಜಯ್ ಅವ್ರು ಮಾಡ್ಕೊಂಡು ಬರ್ತಾರೆ, ಈಗ ನೋಡ್ಬಿಡೋಣ ಪ್ಲೇಟ್ ಹೆಂಗಿರುತ್ತೆ ಅಂತ. ಸರ್, ವಿಜಯ್ ಅವ್ರು ಮಾಡ್ಕೊಂಡು ಬಂದ್ರು, ಎಷ್ಟು ರಸಭರಿತವಾಗಿ ಕಾಣ್ತದೆ ಸರ್ ರಸದೂಟ. ನೋಡ್ರಿ ಹೆಂಗಿರ್ತದೆ, ಇದೇ ಕೋತಿ ಆಹಾರ ನೀವು ಹೇಳೋದು? ಎಸ್. ಇದ್ರಲ್ಲಿ ನೋಡಿ, ಕಡ್ಲೆ ಬೀಜ, ಆಮೇಲೆ ಟೊಮೆಟೊ, ಈರುಳ್ಳಿ, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಸೌತೆಕಾಯಿ, ಆಮೇಲೆ ಚಾಟ್ ಮಸಾಲೆ ಎಲ್ಲ ಹಾಕಿದೆ. ಈಗ ನಿಂಬೆಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಂಡು ನೋಡ್ಕೊಂಡು ಈ ಶೂಟಿಂಗ್ ಆಗೋ ಸಮಯಕ್ಕೆ ನೀವು ಆಕ್ಚುಲಿ ಮಂಕಿ ಡೇಟ್ ಅಲ್ಲಿ ಇದ್ದೀರಾ ಲಾಸ್ಟ್ 15 ದಿನದಿಂದ. ಇದು ನಿಮ್ಮ ಊಟನೇ ಇದು ನೋಡ್ರಿ. ನಿಮ್ಮ ಫಾದರ್ಗೆ ಲಂಗ್ ಕ್ಯಾನ್ಸರ್ ಅಂತ ಬಂದಿದ್ರಿ. ಅವರು ಸ್ವಲ್ಪ ಹಿಸ್ಟ್ರಿ ಹೇಳಪ್ಪ, ಏನೇನು ಮೊದಲು ಪ್ರಾಬ್ಲಮ್ ಆಗಿತ್ತು, ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರು, ಆವಾಗ ಹೆಂಗಿದ್ರು, ನಮ್ಮದು ತೊಗೊಂಡಾಗ ಹೆಂಗಾಯ್ತು ಅಂತ ಹೇಳ್ರಿ. ಸರ್, ಲಂಗ್ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ನಾವು ನಮ್ಮ ತಂದೆಗೂ ಸಹ ತಿರುಗಾಡಕ್ಕೆ ಮಾಡಕ್ಕೆ ಆಯ್ತಿರ್ಲಿಲ್ಲ ಸರ್. ಅವಾಗ ಅಲ್ಲಿಂದ ಮೈಸೂರಿಗೆ ಹೋದೋ, ಮೈಸೂರಲ್ಲಿ ಕ್ಲಿಯರ್ ಮಾಡಿ ಹಾಸ್ಪಿಟ್ಲು, JSS ಎಲ್ಲಾನು ತೋರ್ಸ್ಕೊ ಬಂದೋ. ಅದಾದ್ಮೇಲೆ ಅಲ್ಲೋ ಒಂದು 30 ದಿನ ರೇಡಿಯೇಷನ್ ಕೊಡಿಸ್ತು ಸರ್. 30 ದಿನ ರೇಡಿಯೇಷನ್ ಕೊಡ್ಸಿದ್ಮೇಲೂ ಕೂಡ ಅಷ್ಟೊಂದು ಚೆನ್ನಾಗ್ ಆಗ್ಲಿಲ್ಲ. ಆಮೇಲೆ ಮತ್ತೆ 6 ಇಂಜೆಕ್ಷನ್ ತಕೊಳ್ಳಿ, 25,000 ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಹೇಳಿದ್ರು ಸರ್. ಅದಾದ್ಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಬಂದು ಮನೆಗೆ ಬಂದು 1 ವಾರ ಇದ್ದ ಸರ್. ಹಂಗೆ ನಮ್ಮ ಮಾವನ ಕಡೆಯಿಂದ ನಮ್ಮ ಬಾಮೈದವ್ರು, ಅವ್ರ ಬಾಮೈದವ್ರ ಪರಿಚಯ ಆಗಿ ಇಲ್ಲಿ ಮಿರಾಕಲ್ ಡ್ರಿಂಕ್ ಐತೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್. ಅಲ್ಲಿಂದ ಆಚೆಗೆ ಒಂದೂವರೆ ತಿಂಗಳು ತಗೊಂಡ ಸರ್. ತುಂಬಾ ಚೇಂಜಸ್ ಕಂಡಿದೆ. ಮೊದ್ಲೆಲ್ಲ ತಿರ್ಗಾಡಕ್ ಆಗ್ತಿರ್ಲಿಲ್ಲ, ತಿರ್ಗಾಡಿದ್ರು. ಈಗೇನ್ ತಿರ್ಗಾಡಿದ್ರೆ ಸುಸ್ತಿಸ್ತಾಗಲ್ಲ ಸರ್. ಈಗ್ಲೂ ದಿನಕ್ಕೆ 4 ಕಿಲೋಮೀಟರ್ ವಾಕಿಂಗ್ ಮಾಡ್ತಾರೆ ಸರ್.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.